ಹಲೋ ಫ್ರೆಂಡ್ಸ್, ನಾಳೆ ನಡೆಯುವ ಅಕೌಂಟೆನ್ಸಿ ಎಕ್ಸಾಮ್ನ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನನ್ನು ಹೇಳ್ತೀನಿ ಬುಲೆಟಿನ್ ಪ್ರಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಆದ ಕದಬ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಯಾರು ಲೈಕ್ ಕೊಟ್ಟಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ಬುಲೆಟಿನ್ ಪ್ರಕಾರ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ಫಸ್ಟ್ನೇ ಚಾಪ್ಟರ್ ಆದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಇದರಲ್ಲಿ ನಾವು ನೋಡ್ಬೇಕಂದ್ರೆ ಫಸ್ಟ್ನೇದು MCQ ಇಂಥವು 1 ಮಾರ್ಕ್ಸ್ ಕ್ವಶನ 2 ಬೀಳ್ತಾವೆ. ಇನ್ನು 2 ಮಾರ್ಕ್ಸ್ ಕ್ವಶನ 1, 6 ಮಾರ್ಕ್ಸ್ ಕ್ವಶನ್ 1, 12 ಮಾರ್ಕ್ಸಿಂದು ಒಂದು ಬೀಳಲ್ಲ ಇದ್ರಾಗ. 6 ಮಾರ್ಕ್ಸಿಂದ್ರಾಗ ಅಂದ್ರೆ ಏನಂದ್ರೆ ಪಾರ್ಟ್ನರ್ಶಿಪ್, P&L ಅಕೌಂಟ್ ಅಪ್ರೋಪ್ರಿಯೇಷನ್ ಮತ್ತು ಪ್ರಾಡಕ್ಟ್ ಮೆಥಡ್ ಕೇಳ್ತಾನೆ ಡ್ರಾವಿಂಗ್ಸ್ದಾಗ. ಇನ್ನು ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ರಿಕನ್ಸ್ಟ್ರಕ್ಷನ್ ಆಫ್ ಪಾರ್ಟ್ನರ್ಶಿಪ್ ಅಡ್ಮಿಷನ್. ಅಂದ್ರೆ ಅಡ್ಮಿಷನ್ದಾಗ ಏನಂದ್ರೆ ಎರಡು 1 ಮಾರ್ಕ್ಸಿನ ಕ್ವಶನ್ ಕೇಳ್ತಾನೆ. ಅಂದ್ರೆ MCQ ಶಾರ್ಟ್ ಕ್ವಶನ್ಸ್ ಇರ್ತಾವಲ್ಲ ಅವು. ಮತ್ತು ನೆಕ್ಸ್ಟ್ 2 ಮಾರ್ಕ್ಸಿಂದ ಒಂದು ಕೇಳಲ್ಲ ಇದ್ರಾಗ, 6 ಮಾರ್ಕ್ಸಿಂದು ಕೇಳಲ್ಲ. ಇನ್ನು 12 ಮಾರ್ಕ್ಸ್ನಾಗ ಅಡ್ಮಿಷನ್ದಾಗ ಒಂದು ಕೇಳ್ತಾನೆ, ಯಾವುದಂದ್ರೆ ಅಡ್ಮಿಷನೇ 12 ಮಾರ್ಕ್ಸಿಂದ ಒಂದು ಕೇಳ್ತಾನೆ, ಫಿಕ್ಸ್ ಕೇಳ್ತಾನೆ ಅದ್ರಾಗ. ಇನ್ನು ರಿಟೈರ್ಮೆಂಟ್ ಥರ್ಡ್ ಚಾಪ್ಟರ್ ರಿಟೈರ್ಮೆಂಟ್ ಡೆತ್ ಆಫ್ ಪಾರ್ಟ್ನರ್. ಇದ್ರಾಗ 1 ಮಾರ್ಕ್ಸಿನ 2 ಕೇಳ್ತಾನೆ, ಇನ್ನು 2 ಮಾರ್ಕ್ಸಿನೂ ಒಂದು ಕೇಳಲ್ಲ. ಇನ್ನು 6 ಮಾರ್ಕ್ಸಿನೂ 2 ಕೇಳೋ ಚಾನ್ಸಸ್ ಇರ್ತದೆ. ಅಂದ್ರೆ 2 ಕೇಳೋ ಚಾನ್ಸಸ್ ಯಾವ್ಯಾವ ಅಂದ್ರೆ ಗೇನ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ ಇಂಥವು ಕೇಳೋ ಚಾನ್ಸಸ್ ಇರ್ತವೆ. ಇನ್ನು ಇದರಲ್ಲಿ 12 ಮಾರ್ಕ್ಸಿಂದ ಯಾವ ಕೇಳಲ್ಲ. ಇನ್ನು ಡಿಸೊಲ್ಯೂಷನ್ದಾಗ ನೋಡ್ರಿ 1 ಮಾರ್ಕ್ಸಿನೂ 2 ಇನ್ನು 2 ಮಾರ್ಕ್ಸಿಂದು ಒಂದು, ಅದು ಯಾವ್ದು ಕೇಳ್ತಾರೆ ಅಂದ್ರೆ ಜರ್ನಲ್ ಎಂಟ್ರಿ ಕೇಳ್ತಾರೆ. ಜರ್ನಲ್ ಎಂಟ್ರಿಗಾನ 6 ಮಾರ್ಕ್ಸಿಂದು ಯಾವುದು ಕೇಳಲ್ಲ. ಇನ್ನು 12 ಮಾರ್ಕ್ಸಿಂದು ಒಂದು ಕೇಳ್ತಾನೆ. ಆ ಡಿಸೊಲ್ಯೂಷನೇ ಅದ್ರಾಗ ಡಿಸೊಲ್ಯೂಷನ್ 12 ಮಾರ್ಕ್ಸ್ ಲೆಕ್ಕ ಬರ್ತಲ್ಲ, ಅದೇ ಒಂದು ಕೇಳ್ತಾನೆ. ಇನ್ನು ನೆಕ್ಸ್ಟ್ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಅದ್ರಾಗೂ 1 ಮಾರ್ಕ್ಸಿನೂ 2 ಕೇಳ್ತಾನೆ. ಶಾರ್ಟ್ ಕ್ವಶನ್ಸ್ MCQ ಇದರಲ್ಲಿ ಕೇಳ್ತಿರ್ತಾನೆ, ಯಾವ ಕೇಳ್ತಾನೆ ಹೇಳಕ್ಕೆ ಬರಲ್ಲ. ಇನ್ನು 2 ಮಾರ್ಕ್ಸಿಂದು ಒಂದು ಕೇಳ್ತಾನೆ. ಇನ್ನು ನೆಕ್ಸ್ಟ್ 6 ಮಾರ್ಕ್ಸಿಂದು ಇದ್ರಾಗ ಯಾವುದೂ ಇಲ್ಲ, ಕೇಳೋಕ್ಕೂ ಹೋಗಲ್ಲವ. ಮತ್ತು 12 ಮಾರ್ಕ್ಸಿಂದು ಒಂದು ಕೇಳ್ತಾನೆ. ಇನ್ನು 6 ಚಾಪ್ಟರ್ ಇಶ್ಯೂ ಆಫ್ ರಿಡಂಪ್ಷನ್ ಆಫ್ ಡಿಬೆಂಚರ್. ಇದರಲ್ಲಿ MCQ ಶಾರ್ಟ್ ಕ್ವಶನ್ಸ್ ಇವು ಕೂಡಿ 1 ಮಾರ್ಕ್ಸಿನೂ 2 ಕೇಳ್ತಾನೆ. ಇನ್ನು 2 ಮಾರ್ಕ್ಸ್ ಕ್ವಶನ 1 ಕೇಳಲ್ಲ, 6 ಮಾರ್ಕ್ಸ್ ಕ್ವಶನ್ನು ಕೇಳಲ್ಲ. ಇನ್ನು 12 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾನೆ. ಶೇರ್ ಕ್ಯಾಪಿಟಲ್ ಗೊತ್ತಿರ್ಬೋದು ನಿಮ್ಗೆ, ಡಿಬೆಂಚರ್ ಗೊತ್ತಿರ್ಬೋದು ಅದು. ಇನ್ನು ನೆಕ್ಸ್ಟ್ 7th ಒನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನಿ. ಇದರಲ್ಲಿ 1 ಮಾರ್ಕ್ಸಿನೂ 2 ಕೇಳ್ತಾನೆ, 2 ಮಾರ್ಕ್ಸಿಂದ 1, 6 ಮಾರ್ಕ್ಸಿಂದ 1. ಇದು ಶೆಡ್ಯೂಲ್ 3 ಲೆಕ್ಕದಲ್ಲ, ಅದು ಒಂದು ಕೇಳ್ತಾನೆ. ಮತ್ತು 12 ಮಾರ್ಕ್ಸಿಂದ ಇದ್ರಾಗ ಅದಕ್ಕೆ ಯಾವುದು ಕೇಳಲ್ಲ. ಇನ್ನು 8th ಒನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಅನಾಲಿಸಿಸ್. ಇದರಲ್ಲಿ 1 ಮಾರ್ಕ್ಸಿನೂ 2 ಕೇಳ್ತಾನೆ, 2 ಮಾರ್ಕ್ಸಿಂದ 1 ಕೇಳಲ್ಲ, 6 ಮಾರ್ಕ್ಸಿಂದ 1 ಕೇಳಲ್ಲ, 12 ಮಾರ್ಕ್ಸಿನೂ 1 ಕೇಳ್ತಾನೆ. ಇದರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂದ್ರೆ ಕಂಪೇರಿಟಿವ್ ಕಾಮನ್ ಸೈಜ್ ಲೆಕ್ಕಗಳು ಕೇಳ್ತಾನೆ, ಇಂಪಾರ್ಟೆಂಟ. ಇನ್ನು ಅನಾಲಿಸಿಸ್ ಆಫ್ ಅಕೌಂಟಿಂಗ್ ರೇಷಿಯೋಸ್. ಇದ್ರಾಗ 1 ಮಾರ್ಕ್ಸಿನೂ 2 ಕೇಳ್ತಾನೆ, 2 ಮಾರ್ಕ್ಸಿಂದ ಕೇಳಲ್ಲ, 6 ಮಾರ್ಕ್ಸಿಂದ ಕೇಳಲ್ಲ, 12 ಮಾರ್ಕ್ಸಿಂದ 1 ಕೇಳ್ತಾನೆ. ಇದು ರೇಷಿಯೋ ಲೆಕ್ಕಗಳು ಕೇಳ್ತಾನೆ. ಇನ್ನು ಲಾಸ್ಟ್ ಚಾಪ್ಟರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇದ್ರಾಗ MCQ ಶಾರ್ಟ್ ಕ್ವಶನ್ ಕೂಡಿ 1 ಮಾರ್ಕ್ಸಿನೂ 2 ಕೇಳ್ತಾನೆ, 2 ಮಾರ್ಕ್ಸಿಂದ 1 ಕೇಳ್ತಾನೆ, 6 ಮಾರ್ಕ್ಸಿಂದು 1, 12 ಮಾರ್ಕ್ಸಿಂದ ಯಾವುದೇ ಕೇಳಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ 12 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ ಫಸ್ಟ್ ಆಫ್ ಆಲ್ ಶೇರ್ ಕ್ಯಾಪಿಟಲ, ಡಿಬೆಂಚರ, ಅಡ್ಮಿಷನ, ಡಿಸೊಲ್ಯೂಷನ್ ಮತ್ತು ಕಂಪೇರಿಟಿವ್ ಕಾಮನ್. ಇವು 5 ಲೆಕ್ಕ ನೀವು ಮಾಡಿದೆ ಅಂದ್ರೆ ನಾವು ಬೇಕಾದಂಗೆ 5 ಕ್ವಶನ್ ಬರಿಬೋದಾಗಿರ್ತದೆ. 12 ಮಾರ್ಕ್ಸಿಂದು ನಾವು ಬರಿಬೇಕು 5, 3 ಎಕ್ಸ್ಟ್ರಾ ಸೋದಕ್ಕೆ 2 ಬರಿಬೋದಾಗಿರ್ತದೆ. ಇನ್ನು 6 ಮಾರ್ಕ್ಸಿಂದ ನೋಡ್ಬೇಕಂದ್ರೆ ನಾವು ಫಸ್ಟ್ನೇದು P&L ಅಕೌಂಟ್ ಅಪ್ರೋಪ್ರಿಯೇಷನ್, ಪ್ರಾಡಕ್ಟ್ ಮೆಥಡ ಇವು ಮಾಡಬೇಕು. ಮತ್ತು ಗೇನ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ, NPSR ಮಾಡಬೇಕು. ಮತ್ತು ಶೆಡ್ಯೂಲ್ 3 ಲೆಕ್ಕಗಳು ಮಾಡಬೇಕು. ಇವು ಇಷ್ಟು ಮಾಡಿದ್ರೆ ನಾವು 6 ಮಾರ್ಕ್ಸಿಂದು ಏನು ಮಾಡ್ಬೋದು, ಕ್ರ್ಯಾಕ್ ಮಾಡ್ಬೋದು. ಇನ್ನು 2 ಮಾರ್ಕ್ಸ್ ಕ್ವಶನ 1 ಮಾರ್ಕ್ಸ್ ಕ್ವಶನ ಬ್ಲೂಪ್ರಿಂಟ್ ಮೇಲೆ ಓದ್ಕೊಳ್ಳಿ, ಕರೆಕ್ಟ್ ಆಗ್ತದೆ ಅಂತ ಹೇಳುತ್ತಾ ಈ ಕದಂಬ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಯಾರು ಶೇರ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.